ಓಕೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಬಂದು ನಮ್ಮ ಬೇಲೂರು ದೇವಸ್ಥಾನ ಅಂದರೆ ಚೆನ್ನಕೇಶವ ಸ್ವಾಮಿ ಟೆಂಪಲ್ದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರುವ ಸಮಯವನ್ನು ನಿಮ್ಮ ಜೊತೆ ನಾನಿವತ್ತು ಹಂಚ್ಕೊಳ್ತಾ ಇದ್ದೀನಿ. ಇನ್ನು ಒಳಗಡೆ ಹೋಗ್ತಾ ಇದ್ದೀನಿ. ನಾವಿವತ್ತು ಫ್ಯಾಮಿಲಿ ಜೊತೆ ಬಂದಿದ್ದೀನಿ, ಅಂದರೆ ನಮ್ಮ ಮನೆಯವ್ರು ಬಂದಿಲ್ಲ. ನಾನು, ನಮ್ಮಮ್ಮ, ನನ್ನ ಮಗಳು, ನನ್ನ ತಮ್ಮ ಹೆಂಡ್ತಿ, ನನ್ನ ತಮ್ಮ ಮಕ್ಕಳು ಇಷ್ಟು ಜನ ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ. ನನಗಂತೂ ಎಂಟ್ರೆನ್ಸು ನೋಡ್ತಾ ಇದ್ದಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ನಾನು ಹುಟ್ಟಿ 30 ವರ್ಷ ಮೇಲೆ ಆಗಿದೆ, ಬಟ್ ಇದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಜಾತ್ರೆಗೆ. ಇಲ್ಲೇ ಓದಿ, ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು ಇಷ್ಟು ವರ್ಷ ಆದ್ರೂ ಒಂದು ಸಲ ಕೂಡ ನಾನು ಬೇಲೂರು ದೇವಸ್ಥಾನನ ಜಾತ್ರೆಗೆ ವಿಸಿಟೇ ಮಾಡಿಲ್ಲ. ಎಂಥ ದುರ್ವಿಧಿಯೇ ನನಗೆ ಬಂದಿರೋದು. ಸರಿ, ಈ ಸಲ ನನ್ನ ಮಗಳಿಗೆ ಎಕ್ಸಾಮ್ ಎಲ್ಲ ಮುಗ್ದಿತ್ತು. ನಮ್ಮಮ್ಮನೂ ಬಾಬಾ ಅಂತ ತುಂಬ ಫೋರ್ಸ್ ಮಾಡಿದ್ರು ಅಂದ್ಬಿಟ್ಟು ಬೇಲೂರು ಜಾತ್ರೆ ನೋಡೋಣ ಅಂತ ಹೋಗಿದ್ದೆ. ಇನ್ನು ಈ ವಿಡಿಯೋನ ಬಂದು ನನ್ನ ತಮ್ಮ ಮಗ ಮಾಡ್ತಾ ಇರೋದು. ನನಗೆ ವಿಡಿಯೋ ಮಾಡೋದಕ್ಕೆ ನನ್ನ ಮಗಳು ಮಾಡೋದಕ್ಕೆ ಹೆಲ್ಪ್ ಮಾಡಿಲ್ಲ. ಸೊ ನನ್ನ ತಮ್ಮ ಮಗನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ವಿಡಿಯೋನ ಮಾಡಿಸ್ತಾ ಇದ್ದೆ. ನನಗಂತೂ ತುಂಬಾ ಖುಷಿ ಆಯಿತು. ದೇವಸ್ಥಾನದ ಒಳಗಡೆ ನೋಡಿ, ಆ ಲೈಟಿಂಗ್ಸು ಎಲ್ಲ ನೋಡಿ ಸಖತ್ತು ಇಷ್ಟ ಆಯಿತು. ಈ ಥರ ಎಲ್ಲ ನಾನು ಯಾವತ್ತೂ ನೋಡಿಲ್ಲ. ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಒಂದು ದಿನವೂ ದೇವಸ್ಥಾನ ಜಾತ್ರೆಗೆ ಹೋಗಿರಲಿಲ್ಲ ಅನ್ನೋದೇ ಒಂದು ದೊಡ್ಡ ಬೇಜಾರು ನನಗೆ. ಇನ್ನು ಈ ತಂಪೊತ್ತಿನಲ್ಲಿ ಫ್ಯಾಮಿಲಿ ಜೊತೆ ಇಲ್ಲಿ ಕುತ್ಕೊಂಡು ಮಾತಾಡೋದಕ್ಕೆ ಸಖತ್ತಾಗಿರುತ್ತೆ. ಕಲ್ಲುಗಳೆಲ್ಲ ತಣ್ಣಗೆ ಸ್ವಲ್ಪ ಬೆಚ್ಚಗಿರುತ್ತೆ, ಯಾಕಂದರೆ ಡೇ ಫುಲ್ಲು ಬಿಸಿಲಿರುತ್ತೆ ಅಲ್ವಾ. ಬಿಸಿಲಲ್ಲೆಲ್ಲ ಬಿಸಿಯಾಗಿ ಒಂದು 7 ಗಂಟೆ 8 ಗಂಟೆ ಮೇಲೆ ತಂಪಾಗಿರುತ್ತೆ, ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಿ ಸಖತ್ತಾಗಿರುತ್ತೆ, ಬೆಚ್ಚಗಿರುತ್ತೆ ಅಲ್ವಾ ಕಲ್ಲುಗಳು ಕುತ್ಕೊಂಡು ಮಾತಾಡೋದಕ್ಕೆ. ಇನ್ನು ಈ ದೇವಸ್ಥಾನ ಹಾಸನ ಜಿಲ್ಲೆಯಲ್ಲಿ ಒಂದು ಯಗಚಿ ನದಿ ಇದೆ. ಆ ನದಿಯ ದಂಡೆಯಲ್ಲಿ ಬೇಲೂರಿನ ಚೆನ್ನಕೇಶವ ದೇವಾಲಯವು ಹೊಯ್ಸಳ ರಾಜ ವಿಷ್ಣುವರ್ಧನನಿಂದ ಕ್ರಿಸ್ತಶಕ 1117ರಲ್ಲಿ ಸ್ಥಾಪನೆಯಾಗಿರುತ್ತೆ. ಅದ್ಭುತ ಶಿಲ್ಪಕಲೆಗೆ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಇದು ಸುಮಾರು 103 ವರ್ಷಗಳ ಕಾಲ ನಿರ್ಮಾಣಗೊಂಡಿದೆ. ಈ ದೇವಸ್ಥಾನ ಅಷ್ಟು ಹೆಸರುವಾಸಿಯಾಗಿದೆ. ಆ್ಯಂಡ್ ಇದ್ರ ಇತಿಹಾಸ ಕೂಡ ತುಂಬಾ ಇದೆ. ಆ ಥರ ಎಲ್ಲ ತುಂಬ ಚೆನ್ನಾಗಿದೆ. ವಿಗ್ರಹಗಳು, ಕೆತ್ತನೆಗಳು ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ ಬೇಲೂರು ದೇವಸ್ಥಾನ, ಹಳೇಬೀಡು ದೇವಸ್ಥಾನ. ಇನ್ನು ಈ ದೇವಸ್ಥಾನ ವೈಷ್ಣವ ದೇವಾಲಯವಾಗಿದ್ದು ಹೊಯ್ಸಳರ ಸಾಂಸ್ಕೃತಿಕ ಪರಂಪರೆ ಮತ್ತು ಸೂಕ್ಷ್ಮ ಕೆತ್ತನೆಗಳು ಮತ್ತು ಕಲಾಕೃತಿಗಳ ಸಾಗರ ಎಂಬ ಖ್ಯಾತಿಗೆ ಹೆಸರುವಾಸಿಯಾಗಿದೆ ಅಂತ ನಮ್ಮ ಬೇಲೂರು. ಇದನ್ನು ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಇದೆ ನನಗೆ. ನೀವು ನೋಡ್ತಾ ಇರ್ಬೋದು, ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸು. ಇನ್ನು ಆ ದೇವಸ್ಥಾನನ ಎಷ್ಟು ಅಬ್ಸರ್ವ್ ಮಾಡಿದ್ರೂ ಆ ಒಂದೊಂದು ವಿಗ್ರಹಗಳ ಕೆತ್ತನೆಗಳು ಇದೆಯಲ್ಲ, ಯಪ್ಪ ಮೈ ರೋಮಾಂಚನ ಆಗುತ್ತೆ ರೀ ಆ ದೇವಸ್ಥಾನ ನೋಡ್ತಾ ಇದ್ದರೆ. ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ಫಸ್ಟ್ ಟೈಮ್ ಬಂದಿರೋದಲ್ವ, ನಾನು ದೇವರಾಣೆ ಹೇಳ್ತಾ ಇರೋದು ವಿಡಿಯೋಗೋಸ್ಕರ, ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ. ನಾನು ಹುಟ್ಟಿ ಬೆಳೆದು ಊರು ಅದು ತವರು ಮನೆ ಅಂತಲೇ ಹೇಳ್ಬೋದು. ತವರು ಮನೆಯೇ ಅದು, ನಮ್ಮ ಅಪ್ಪ ಅಮ್ಮನ ಮನೆ ಬೇಲೂರು. ಸೊ ಅಲ್ಲೇ ಕಾಲೇಜು, ಸ್ಕೂಲು ಎಲ್ಲ ಹೋಗಿದ್ದು. ಬಟ್ ನಾನು ಆ ದೇವಸ್ಥಾನ ಜಾತ್ರೆಗೆ ಒಂದು ಸಲನೂ ವಿಸಿಟ್ ಮಾಡ್ತಾ ಇದ್ದಿಲ್ಲ. ಏನಂಗೆ ಅಂದರೆ ದೇವಸ್ಥಾನ ಜಾತ್ರೆ ಶುರು ಆಗೋ ಟೈಮ್ಗೆ ರಜಾ ಸಿಕ್ಕಿರೋದು, ಅಜ್ಜಿ ಮನೆಗೆ ಹೋಗ್ಬಿಡ್ತಾ ಇದ್ವಿ. ಹಂಗಾಗಿ ಬೇಲೂರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸೇ ಇರಲಿಲ್ಲ. ಇನ್ನು ಕಾಲೇಜ್ ಟೈಮಲ್ಲೂ ಯಾವತ್ತೂ ಹೋಗ್ಬೇಕಂತ ಅನಿಸ್ಲಿಲ್ಲ. ಹೇಳ್ದಾಗೆ ಅಜ್ಜಿ ಮನೆಗೆ ಹೋಗ್ಬಿಡ್ತಾ ಇದ್ವಿ, ರಜಾ ಸಿಕ್ಕಿದ್ರೆ ಸಾಕು. ಸೊ ನಾನು ಮದುವೆ ಆಗಿ 12 ವರ್ಷ ಆದಮೇಲೆ ಈ ದೇವಸ್ಥಾನಕ್ಕೆ ಹೋಗಿರೋದು. ನನಗೆ ಹೇಳ್ಕೊಳ್ಳೋದಕ್ಕೆ ಮುಜುಗರ ಆಗುತ್ತೆ, ಹೋಗಲಿ ಬಿಡಿ. ಇನ್ನು ಒಳಗಡೆ ಬಂದ್ವಿ. ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ. ಒಳಗಡೆ ದೇವ್ರ ದರ್ಶನಕ್ಕೆ ಕ್ಯಾಮ್ರಾ ಅಲೋ ಇರಲ್ಲ. ಸೊ ನನ್ನ ಕೈಲಾದಷ್ಟು ಕದ್ದು ಮುಚ್ಚಿ ಒಳಗಡೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸ್ಕ್ರೀನ್ ಎಳೆದಿದ್ದಾರೆ. ಪೂಜೆಗೆ ಎಲ್ಲ ಭಕ್ತಾದಿಗಳು ಕಾಯ್ಕೊಂಡು ಕೂತಿದ್ರು. ಸೊ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಇನ್ನು ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಲಡ್ಡು ವಿತರಣೆ ಮಾಡೋದಕ್ಕೆ ಎಲ್ಲ ಲಡ್ಡುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ದೇವಸ್ಥಾನದ ಸುತ್ತಮುತ್ತ ಅಂತೂ ಒಳಗಡೆ ಸೂಪರ್ ಆಗಿದೆ ರೀ ನೋಡೋದಕ್ಕೆ.
ನೋಡೋದಕ್ಕೆ. ನಾನು ಈ ಸಲನೇ ಅಷ್ಟು ಚೆನ್ನಾಗಿ ನೋಡಿದ್ದು. ಇನ್ನು ದೇವಸ್ಥಾನ ಎಲ್ಲ ನೋಡಿಕೊಂಡು ಆಚೆ ಕಡೆ ಬಂದ್ವಿ. ಈ ವಿಗ್ರಹ, ಈ ಗೋಪುರನ ನೋಡೋದಕ್ಕೆ 2 ಕಣ್ಣು ಸಾಕಾಗಲಿಲ್ಲ ನನಗೆ. ಇನ್ನು ಇದು ಶಾರ್ಟ್ಸ್ ವಿಡಿಯೋ ಬರುತ್ತೆ ಅಲ್ವಾ, ಆ ಥರ ವಿಡಿಯೋ ಮಾಡಿಕೊಂಡು ಈ ಥರ ಎಡಿಟ್ ಮಾಡಿರೋದಕ್ಕೆ ಪೂರ್ತಿ ವಿಡಿಯೋ ಸರಿಯಾಗಿ ಕಾಣಿಸ್ತಾ ಇಲ್ಲ. ಈ ಬಲೂನ್ಗಳು ತುಂಬಾ ಇಷ್ಟ ಆಗ್ತಾ ಇತ್ತು. ನನ್ನ ತಮ್ಮ ಮಗಳು ಕೇಳಿದ್ರು, ನಾನು ಕೊಡಿಸಿಲ್ಲ, ನನ್ನ ತಮ್ಮ ಹೆಂಡತಿ ಕೊಡಿಸಿದ್ಲು. ಅವಳು ಕೊಡಿಸಿದ್ಮೇಲೆ ನಾನು ಈ ಥರ ಬಿಟ್ಟು ಶೋ ತೊಗೊಂಡಿದ್ದೀನಿ ನೋಡಿ, ಬಲೂನ್ನ ಹಿಡ್ಕೊಂಡು. ಇದು ಆ ಟೈಮಲ್ಲಿ ತೊಗೊಂಡಿದ್ದಂತಹ ಫೋಟೋ. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ಎಲ್ಲ ಮುಗಿಸ್ಕೊಂಡು ಒಳಗಡೆ ಎಲ್ಲ ಈ ರೀತಿ ಫೋಟೋ ಹಿಡ್ಕೊಂಡಿರೋದು ನಾನು. ಮನೆಯವ್ರದ್ದು, ನಾನು, ನಮ್ಮಮ್ಮ, ನನ್ನ ತಮ್ಮ ಮಕ್ಕಳು, ನನ್ನ ತಮ್ಮ ಹೆಂಡ್ತಿ, ನನ್ನ ಮಗಳು, ಇಷ್ಟು ಜನ ಹೋಗಿದ್ವಿ ದೇವಸ್ಥಾನಕ್ಕೆ. ಒಳಗಡೆ ಇಟ್ಕೊಂಡಿರೋ ಅಂತಹ ಫೋಟೋಗಳು ಇದು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೈಟ್ ಟೈಮು. ಡೇ ಟೈಮು ತುಂಬ ಬಿಸಿಲಿರುತ್ತೆ. ನೈಟ್ ಟೈಮು ಈ ಥರ ಹೋಗಿ ಒಳಗಡೆ ಕುತ್ಕೊಂಡು ವಿಶ್ರಾಂತಿ ತಗೊಂಡು, ವಾತಾವರಣ, ತಂಪಾದ ಗಾಳಿ, ದೇವಸ್ಥಾನದ ಒಂದು ಸೊಬಗು, ಲೈಟಿಂಗ್ಸು ತುಂಬಾ ಚೆನ್ನಾಗಿರುತ್ತೆ. ನಾನು ಎಂಜಾಯ್ ಮಾಡಿದ್ದೀನಿ, ಎಂಜಾಯ್ ಮಾಡಿ ಹೇಳ್ತಾ ಇದ್ದೀನಿ, ಸಖತ್ತಾಗಿರುತ್ತೆ. ಎಲ್ಲರೂ ದಯವಿಟ್ಟು ವಿಸಿಟ್ ಮಾಡಿ ಬೇಲೂರು ಜಾತ್ರೆಗೆ. ಸೂಪರಾಗಿರುತ್ತೆ ನೋಡಿ. ಎಲ್ಲರೂ ಬೇಲೂರು ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಜಾತ್ರೆನ ಎಲ್ಲರೂ ಸೆಲೆಬ್ರೇಟ್ ಮಾಡಿ. ನಾವಿಷ್ಟು ಜನ ಹೋಗಿದ್ವಿ ಫೈನಲಿ. ಸೊ ಆಚೆ ಕಡೆ ಬಂದ್ವಿ. ಇನ್ನು ನನಗೆ ಈ ಥರ ಸ್ವೀಟ್ ಕಾರ್ನು ಮತ್ತು ಚುರುಮುರಿ ತಿನ್ನೋದು ಅಂದರೆ ತುಂಬಾ ಇಷ್ಟ. ಸೊ ಇದನ್ನು 2 ತೊಗೊಂಡು ತಿಂದ್ವಿ. ಫೈನಲಿ ಅಲ್ಲೇ ಊಟ ಇರುತ್ತೆ ನೈಟ್ ಟೈಮು. ಊಟ ಮಾಡ್ಕೊಂಡ್ವಿ, ಮನೆಗೆ ಬಂದ್ವಿ, ಮಲ್ಕೊಂಡ್ವಿ ಅಲ್ಲ ನನ್ನ ತಮ್ಮ ಮನೆಯಲ್ಲೇ. ಇನ್ನು ಬೆಳಗ್ಗೆ ಎದ್ದು ರೆಡಿ ಆದ್ವಿ ತೇರಿಗೆ ಅಂದ್ಬಿಟ್ಟು. ಇನ್ನು ತೇರಿಗೆ ಬಂದು ದೇವರಿಗೆ ಬಂದು ಪ್ರತಿಯೊಂದು ಊರಲ್ಲೂ ಒಂದೊಂದು ಹೂವಿನ ಹಾರಗಳನ್ನ ತೊಗೊಂಬರ್ತಾರೆ. ಇನ್ನು ಇದು ನಮ್ಮೂರ ಸೈಡು ತೊಳಲು ದಬ್ಬೆ ಏನೋ ಬರುತ್ತೆ, ಅಲ್ಲಿಂದ ಹೂವನ್ನ ತೊಗೊಂಬಂದು ಕೊಡ್ತಾರೆ. ಹೂವಾಡಿಗರು ಇವರೇ ತೊಗೊಬಂದು ಕೊಡೋ ಹೂವಿನ ಹಾರನ ದೇವಸ್ಥಾನದ ಜಾತ್ರೆಯಲ್ಲಿ ಹಾಕಲಾಗುತ್ತದೆ. ಇದು ಆವಾಗಿಂದನೂ ಇರೋ ವಾಡಿಕೆ, ಇತಿಹಾಸ ಕೂಡ. ಸೊ ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಅಲ್ಲಿಂದನೂ ನೋಡಿ ಜನಗಳು ಎಲ್ಲ ಅಲ್ಲಿ ಊರುಗಳಿಂದನೇ ಹಾಗೆ ನಡ್ಕೊಂಡೇ ಬರ್ತಾ ಇದ್ದಾರೆ. ಇನ್ನು ಗೊಂಬೆ ಕುಣಿತ ಎಲ್ಲನೂ ಇತ್ತು. ನನಗನ್ಸು ಇದು ಫಸ್ಟ್ ಟೈಮು ನಾನು ನೋಡಿದ್ದು. ನನಗಂತೂ ಮೈಯೆಲ್ಲ ರೋಮಾಂಚನ ಆಯಿತು ಎಲ್ಲದನ್ನು ನೋಡಿದ್ದಕ್ಕೆ. ಯಾಕಂದರೆ ಹೇಳ್ತಾ ಇದ್ದೀನಲ್ವ, ಫಸ್ಟ್ ಟೈಮ್ ನೋಡಿದ್ದು. ಹಿಂಗೆಲ್ಲ ಇರ್ತಾ ಇತ್ತು ಬೇಲೂರು ಜಾತ್ರೆಗೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ನನ್ನ ತಮ್ಮ ಮನೆ ಬಂದು ಬೇಲೂರಲ್ಲಿ ಮಾಡಿರೋದಲ್ವ, ಹಂಗಾಗಿ ಇವಾಗ ನನಗೆ ಗೊತ್ತಾಗ್ತಾ ಇದೆ, ಬೇಲೂರು ಜಾತ್ರೆ ಹಿಂಗೆಲ್ಲ ಇರುತ್ತೆ, ಹಿಂಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನನಗೆ ಮುಂಚೆ ಗೊತ್ತೇ ಇರಲಿಲ್ಲ. ಆ ಗೊಂಬೆಗಳಂತೂ ಸಖತ್ತಾಗಿತ್ತು. ನನ್ನ ತಮ್ಮ ಮನೆ ರೋಡ್ ಸೈಡೇ ಇರೋದು. ಒಂದು ಸೈಟು ಇಲ್ಲಿ ಮುಂದೆ ಖಾಲಿ ಇದೆ, ಇನ್ನು ಅದ್ರ ಪಕ್ಕ ಸೈಟಲ್ಲಿ ಮನೆ ಇರೋದು. ಸೊ ಹಂಗಾಗಿ ನನ್ನ ಮನೆ ಮೇಲ್ಗಡೆನೇ ನಿಂತ್ಕೊಂಡು ವೀಡಿಯೋನ ಮಾಡ್ಕೊಂಡಿರೋದು. ಈ ಥರ ವೀಡಿಯೋಗೆ ಅಪ್ಲೋಡ್ ಮಾಡ್ತೀನಿ ಅನ್ನೋ ಯಾವುದೇ ರೀತಿ ಗೆಸ್ಸು ಇರಲಿಲ್ಲ. ಯಾಕಂದರೆ ಅವಾಗ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿರಲಿಲ್ಲ. ಸುಮ್ಮನೆ ಶಾರ್ಟ್ಸ್ಗೆ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ತೋರಿಸೋಣ, ನಮ್ಮ ಮನೆಯವ್ರು ಬಂದಿರಲಿಲ್ಲ, ಸೊ ಅವ್ರಿಗೆ ತೋರಿಸೋಣ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ಕೊಂಡಿದ್ದು. ಸೊ ಈಗ ಬೇಲೂರು ಜಾತ್ರೆ ಹತ್ರ ಬರ್ತಾ ಇದೆ. ಎಲ್ಲರೂ ಜಾತ್ರೆಗೆ ವಿಸಿಟ್ ಮಾಡಿ. ನಾನಂತೂ ಈ ಸಲ ಹೋಗೋಕ್ಕಾಗಲ್ಲ, ಯಾಕಂದರೆ ಮನೆ ಕಟ್ತಾ ಇದ್ದೀವಿ. ನೋಡೋಣ, ಆದರೆ ನನ್ನ ಮಗಳನ್ನಾದರೂ ಕಳಿಸ್ಕೊಡ್ಬೇಕು. ಜಾತ್ರೆ ಮಾತ್ರ ಸೂಪರಾಗಿರುತ್ತೆ. ಇನ್ನು ಹೂವಿನ ಹಾರ ಹಿಂದೆ ಬರ್ತಾ ಇದೆ, ಟಾಟಾ ಎಸಿಯಲ್ಲಿ ತೊಗೊಂಡು ಬರ್ತಾ ಇದ್ದಾರೆ. ಅದ್ರ ಮುಂದೆ ಈ ಥರ ಗೊಂಬೆಗಳದ್ದು ಡ್ಯಾನ್ಸು ಮತ್ತು ಮೆರವಣಿಗೆ ಎಲ್ಲ ಈ ಥರ ಇರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಅಲ್ಲಿ ಹೂವಿನ ಹಾರ ತೊಗೊಂಬರ್ತಾ ಇದ್ದಾರೆ. ಇದೇ ಹೂವಿನ ಹಾರನ ತೇರಿಗೆ ಹಾಕ್ತಾರಂತೆ. ಈ ಹೂವಿನ ಹಾರ ಹಾಕಿದ್ರೇ ತೇರು ಮುಂದೆ ಹೋಗೋದಂತೆ, ಇಲ್ಲ ಅಂದರೆ ತೇರು ಮುಂದೆ ಹೋಗೋಕ್ಕೆ ಯಾರು ಬಿಡಲ್ಲ ಅಂತೆ. ಅಂದರೆ ಎಳೆದ್ರೆ ಮುಂದೆ ಹೋಗುತ್ತೆ, ಬಟ್ ಯಾರು ಬಿಡಲ್ಲ ಅಂತೆ. ಇವ್ರು ಕೊಡೋ ಒಂದು ಹೂವಿನ ಹಾರ ಹಾಕಿದ್ಮೇಲೆ ಅದು ಯಾರು ಎಷ್ಟೇ ಕಾಸ್ಟ್ಲಿದು ದುಡ್ಡು ಕೊಟ್ಟು ಯಾವ ಗಣ್ಯ ವ್ಯಕ್ತಿ ತಂದು ಹಾಕಿದ್ರೂ ಆ ದೇವ್ರಿಗೆ ಇವ್ರು ಕೊಡೋ ಒಂದು ಹೂವಿನ ಹಾರ ಹಾಕಿದ್ರೇ ತೃಪ್ತಿ ಆಗೋದಂತೆ. ಇದು ವಾಡಿಕೆ, ಇತಿಹಾಸ ಎಲ್ಲನೂ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ ಗಾಡಿ ಹಿಂದೆಗಡೆನೇ ಬರ್ತಾ ಇತ್ತು. ನನಗೆ ಈ ಥರ ಎಲ್ಲ ಇರುತ್ತೆ ಅಂತ ದೇವರಾಣೆ ಗೊತ್ತೇ ಇರಲಿಲ್ಲ ರೀ. ನಾನು ಇದೇ ಫಸ್ಟ್ ವರ್ಷ ನೋಡ್ತಾ ಇರೋದು. ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿ ವಿಡಿಯೋನ. ಆ್ಯಂಡ್ ಬೇಲೂರು ನಿಯರೆಸ್ಟ್ ಇರೋರು, ಬ್ಯಾಂಗ್ಳೂರಲ್ಲಿರೋರು ನೋಡೋ ಅಂಥ ಟೆಂಪಲ್ಲೇನೆ ಅದು ಬ್ಯಾಂಗ್ಳೂರು. ಮತ್ತು ಬೇಲೂರು, ಹಳೆಬೀಡು 1 ಡೇ ಟ್ರಿಪ್ಪು. ಮತ್ತು ಯಗಚಿ ಡ್ಯಾಮ್ ಇದೆ ನೋಡೋದಕ್ಕೆ, ಸೂಪರಾಗಿರುತ್ತೆ ರೀ. ಹೋಗಿ ಒಂದು ಸಲ ತಪ್ಪದೆ ಎಲ್ಲರೂ ವಿಸಿಟ್ ಮಾಡಿ ನಮ್ಮ ಬೇಲೂರಿಗೆ. ಇನ್ನು ಈ ಟೈಮಲ್ಲೂ ಅಂದರೆ ತುಂಬಾ ಬಿಸಿಲಿರುತ್ತೆ. ದೇವಸ್ಥಾನದಲ್ಲಂತೂ ಕಾಲಿಡೋಕ್ಕಾಗಲ್ಲ, ಯಾಕಂದರೆ ಕಲ್ಲಲ್ವ ಇರೋದು. ಬಿಸಿಲಿಗೆ ಸುಟ್ಟು
ಕಾಲೆಲ್ಲ ಚೆನ್ನಾಗಿ ಬರೆ ಹಾಕ್ಕೊಳ್ಳುತ್ತೆ. ಆ ರೇಂಜಿಗೆ ಕಲ್ಲೆಲ್ಲ ಸುಡ್ತಾ ಇರುತ್ತೆ. ಐನೋ ಮ್ಯಾಟ್ ಹಾಕಿರ್ತಾರೆ, ಓಡಾಡ್ಬೋದು. ಆದರೂ ಈ ಜಾತ್ರೆಯಲ್ಲಿ ಲೈಟಿಂಗ್ಸಲ್ಲಿ ನೈಟ್ ಟೈಮು ತಂಪಾದ ಗಾಳಿಯಲ್ಲಿ ಕುತ್ಕೊಂಡು ಟೈಮು ಕಳೆಯೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಐನೋ ಒಂದು ಸಾಂಗ್ ಹೇಳುವ ನಮ್ಮ ಬೇಲೂರಿನ ಮೇಲೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಮ್ಯೂಸಿಕ್ ಬರುತ್ತೆ. ಓಕೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಮುತ್ತು ಮುತ್ತು ಕಂದ ಕನ್ನಡವ ತಂದ, ತವರಿಗೆ ಇಂದು ಕೀರ್ತಿಯ ತಂದ. ಸೊ ನೈಸ್ ಅಲ್ವಾ? ನನಗಂತೂ ಈ ಸಾಂಗು ನೆನೆಸ್ಕೊಂಡ್ರೆ, ಈ ಸಾಂಗ್ ಬಂದರೆ ನಮ್ಮ ಬೇಲೂರು ದೇವಸ್ಥಾನನೇ ನೆನಪಾಗುತ್ತೆ. ಅಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ಎಲ್ಲರೂ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸಾಂಗಿನ ಹೇಳ್ಬೋದಿತ್ತು, ಬಟ್ ಏನೂ ಸರಿಯಾಗಿ ಬರ್ತಾ ಇಲ್ಲ. ನೆಕ್ಸ್ಟ್ ಟೈಮು ಒಂದು ಸಾಂಗು ಹೇಳಿ ವಿಡಿಯೋ ಮಾಡಿ ಹಾಕುವ. ಆ್ಯಂಡ್ ನೋಡಿ, ಗೊಂಬೆ ಕುಣಿತ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ? ಅದು ಎಷ್ಟು ದೊಡ್ಡ ದೊಡ್ಡ ಮನುಷ್ಯರು ಥರ ಇರ್ತಾರೆ ಅಲ್ವಾ? ಭಯನೇ ಆಗುತ್ತೆ ಆ ಹತ್ರದಲ್ಲಿ ಹೋಗೋದಕ್ಕೆ. ಅವರು ಹಿಂಗೆ ನಮ್ಮ ಹತ್ರ ಬಂದುಬಿಟ್ರೆ ಎಷ್ಟು ಭಯ ಆಗುತ್ತೆ ಅಲ್ವಾ? ನಾವು ಸಣ್ಣ ಮಕ್ಕಳಿದ್ದಾಗಿಂದ ಒಂಥರ ಈ ಮನೆಗಳಿಗೆಲ್ಲ ಫೇಸ್ ಹಾಕಿರ್ತಾರೆ ನೋಡಿ, ನಾಲ್ಗೆ ಹಿಂಗೆ ಆಚೆ ಬಿಡ್ಕೊಂಡಿರೋದು, ಆ ಥರ ಗೊಂಬೆಗಳು ಕೂಡ ಇಲ್ಲಿ ಬರುತ್ತೆ. ನಾನು ಸಣ್ಣವಳಿದ್ದಾಗ ನನ್ನ ಹತ್ರ ಬಂದರೆ ನಾನು ಎದ್ರುಕೊಂಡ್ಬಿಡ್ತಾಯಿದ್ದೆ, ನಮ್ಮಮ್ಮನ ತಬ್ಕೊಂಡು ಹತ್ತು ಬಿಡ್ತಾಯಿದ್ದೆ, ಅಷ್ಟು ಭಯ ಬೀಳ್ತಾಯಿದ್ದೆ ನಾನು. ಇವಾಗ ಭಯ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಸೊ ಚಿಕ್ಕವಳಿದ್ದಾಗ ಎಷ್ಟು ಭಯ ಬೀಳ್ತಾಯಿದ್ನೋ, ಇವಾಗ ಅಷ್ಟೇ ಸ್ಟ್ರಾಂಗ್ ಆಗಿದ್ದೀನಿ. ಎಲ್ಲ ಅದನ್ನು ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋ ಧೈರ್ಯ ಬಂದಿದೆ ನನಗೆ. ಫೈನಲಿ ಹೂವಿನ ಹಾರನ ತೊಗೊಂಡು ಹೋಗ್ತಾ ಇದ್ದಾರೆ. ನನಗೂ ಇದ್ರ ಇತಿಹಾಸ ಗೊತ್ತಿರಲಿಲ್ಲ. ನನಗೆ ನನ್ನ ತಮ್ಮ ಹೇಳ್ದ, ಏನಿದು ಹೂವಿನ ಹಾರ ಹಿಂಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂದಿದ್ದಕ್ಕೆ ಆವಾಗ ನನ್ನ ತಮ್ಮ ಹೇಳ್ದ, ಯಾವುದೇ ಹೂವಿನ ಹಾರ ಎಲ್ಲ ಆದ್ರೂ ತೇರು ಸ್ಟಾರ್ಟ್ ಮಾಡೋದೇ ಈ ಹೂವಿನ ಹಾರ ತೊಗೊಂಡು ಹೋದ್ಮೇಲೆ ತೇರನ್ನ ಎಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಇವಾಗಲೇ ಟೈಮು 11:30-12 ಗಂಟೆ ಆಗಿತ್ತು. ಇನ್ನು ತೇರು ಎಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 4 ಗಂಟೆ 5 ಗಂಟೆ ಹಿಂಗಾಗುತ್ತೆ. ದೇವಸ್ಥಾನನ ಒಂದು ಸುತ್ತಿಸ್ತಾರೆ ತೇರನ್ನ. ಫೈನಲಿ ಪೊಲೀಸ್ ಜೀಪು ಹಿಂದೆನೇ ಹೋಗ್ತಾ ಇದೆ. ಗಲಾಟೆಗಳಾಗೋದು ಜಾಸ್ತಿ. ಇವಾಗ ಈ ನಡುವೆ ಏನೋ ಹಿಂದೂಗಳದ್ದು ಏನಾದರೂ ಈ ಥರ ನಡೀತಾ ಇದ್ದರೆ ಕಲ್ಲು ತೂರೋದು ಅದು ಇದು ಯಾರು ಬಂದು ಮಾಡ್ತಾರೋ ಇಂಥ ಕೆಲಸಗಳನ್ನ ಗೊತ್ತಿಲ್ಲ. ಸೊ ಹಾಗಾಗಿ ಅಲರ್ಟ್ ಆಗಿದ್ದಾರೆ. ಇನ್ನು ತೇರು ನೋಡೋಣ ಅಂತ ಬಂದ್ವಿ. ತೇರೂ ಅಷ್ಟೇ ಫುಲ್ಲು ಮಾಡ್ಕೊಂಡಿದ್ದೀನಿ ವಿಡಿಯೋನ, ಬಟ್ ಈ ಥರ ಬಂದಿದೆ. ಸಖತ್ತಾಗಿತ್ತು ರೀ ತೇರು ಮಾತ್ರ. ಇದು ಏನು ಗೊತ್ತಾ, ಇಲ್ಲಿ ಒಂದು ವಿಶೇಷ ಇದೆ. ಬಾಳೆಹಣ್ಣು ಮತ್ತು ಇನ್ನೊಂದು ಗಸಗಸೆ ಅದೇನೋ ಗಮ್ ಅನ್ನುತ್ತೆ ರೀ ಸೊಪ್ಪು, ಅದೇನು ಸೊಪ್ಪು ನನಗೆ ಬಾಯಿಗೆ ಬರ್ತಾ ಇಲ್ಲ. ಆ ಸೊಪ್ಪನ್ನ ಬಾಳೆಹಣ್ಣಿಗೆ ಸಿಗಿಸ್ಬಿಟ್ಟು ಅದ್ರ ಮೇಲೆ ಎಸಿತಾರೆ. ಅಂದರೆ ಏನಾದರೂ ನಾವು ಮನಸ್ಸಲ್ಲಿ ಹರಕೆಯನ್ನು ಮಾಡಿಕೊಂಡು ಆ ಥರ ಬಾಳೆಹಣ್ಣು ಎಸೆದ್ರೆ ಅದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ, ಅನ್ನೋ ಒಂದು ವಾಡಿಕೆ ಇದೆ. ಅದು ಆವಾಗಿಂದನೂ ಎಲ್ಲರೂ ಪಾಲನೆ ಮಾಡ್ತಾ ಇದ್ದಾರೆ. ಸೊ ನಾನು ತೊಗೊಂಡು ಹೊಡೆದೆ, ನನಗಷ್ಟು ಮೇಲೆ ಹೋಗಲೇ ಇಲ್ಲ ರೀ, ಅದು ತೇರು ಹತ್ರನೇ ಹೋಗಲಿಲ್ಲ. ನನ್ನ ಮಗಳು ನಗಾಡಿ ಇಟ್ಬಿಟ್ಲು. ಯಾಕಂದರೆ ನಾನು ಸ್ವಲ್ಪ ದೂರದಲ್ಲೇ ಇದ್ದೆ, ನಾನು ಫೋರ್ಸಾಗೆ ಎಸ್ದೆ, ಬಟ್ ಅದು ಟಚ್ ಕೂಡ ಆಗಲಿಲ್ಲ. ಅಯ್ಯೋ ದೇವ್ರೆ ಅಂದ್ಕೊಂಡು ನನ್ನ ತಮ್ಮ ಅಂತೂ ರೇಗಿಸಿ ಇಟ್ಟ ನನಗೆ. ಇನ್ನು ಇದು ಮುಗಿಯೋಷ್ಟರಲ್ಲಿ 4:30-5 ಗಂಟೆ. ಇನ್ನು ಸಂಜೆ ಹಾಗೆ ಬಂದ್ವಿ. ನೋಡಿ ಸಂಜೆ ಅಂತೂ ಅದು ಇನ್ನೊಂದು ಯಾವುದೋ ಅಮ್ಮ ಅಂದರು, ನನಗಷ್ಟು ನೆನಪಿಲ್ಲ ನೋಡಿ, ನಾನು ಬೇಲೂರೊಳೆ ಆಗಿ. ಇದು ಮೆರವಣಿಗೆ ಮಾಡ್ತಾಯಿದ್ರು ಈ ದೇವ್ರನ್ನ. ಇದಂತೂ ಸೂಪರಾಗಿತ್ತು. ಇದು ಚೆನ್ನಕೇಶವನೇ. ಪಕ್ಕದಲ್ಲಿ ಇನ್ನೊಂದು ದೇವರಿತ್ತು, ಯಾವ ದೇವರು ಅಂತ ನನಗಂತೂ ದೇವರನ್ನೇ ಅರ್ಥ ಆಗಲಿಲ್ಲ. ಗೊತ್ತಿದ್ದವರು ಕಮೆಂಟ್ ಮಾಡಿ. ಯಾರಾದರೂ ಬೇಲೂರಿನವರು ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ.
ಇದಂತೂ ಮೆರವಣಿಗೆ ಮಾಡ್ತಾ ಇದ್ದಿದ್ದು ಸಖತ್ ಚೆನ್ನಾಗಿತ್ತು. ಟ್ಯಾಕ್ಟ್ರಲ್ಲಿ ಮೆರವಣಿಗೆ ಮಾಡ್ತಾಯಿದ್ರು. ಇನ್ನು ಇಲ್ಲಿ ನನ್ನ ಫ್ರೆಂಡ್ ಒಬ್ಬಳು ಸಿಕ್ಕಿದ್ಲು, ಮಾತಾಡಿಸ್ದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.